ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನರೇಗಾ ಕೃಷಿ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿ ಮುತ್ತಿಗೆ ಹಾಕಿದ ಘಟನೆ ಜರುಗಿತು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನರೇಗಾ ಕಾರ್ಮಿಕರು ಏಕಾಏಕಿ ಪ್ರತಿಭಟಿಸಿ, ನಾವು ಈಗಾಗಲೇ 7 ದಿನ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದು, ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೇಜವಾಬ್ದಾರಿತನದಿಂದ ಪುನಃ ಹೆಚ್ಚುವರಿ 7 ದಿನ ಕೆಲಸ ಮಾಡಬೇಕೆಂದು ಹೇಳುತ್ತಿದ್ದು ಯಾವ ನ್ಯಾಯ ಎಂದು ಪ್ರತಿಭಟಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಎಡಿ ಅಮರಗುಂಡಪ್ಪ ಆಗಮಿಸುತ್ತಿದ್ದಂತೆ, ಈಗಾಗಲೇ ನಿಮಗೆ 3 ರಿಂದ 4 ಬಾರಿ ಈ ಸಮಸ್ಯೆಯ ಕುರಿತು ಗಮನಕ್ಕೆ ತರಲಾಗಿದ್ದರೂ ಸಹ ತಾವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಪುನಃ ತಾವೇ ಸಮಸ್ಯೆ ಅಳಿಸಲು ಆಗಮಿಸಿರುವುದು ಎಷ್ಟು ಸರಿ? ನೀವೇನು ನಮಗೆ ನ್ಯಾಯ ಕೊಡಿಸುತ್ತೀರಾ ಎಂದು ಎಡಿ ಅಮರಗುಂಡಪ್ಪ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ನಂತರ ಕೂಲಿ ಕಾರ್ಮಿಕರು ತಮ್ಮ ಊರುಗಳಿಗೆ ತೆರಳಿದರು. ಮನ್ಯಾಗ ದನ ಕರ ಕೂಸು ಕುನ್ನಿ ಬಿಟ್ಟು ಕಾಯಿಸಿ ನೀರಿನಾಗ ಮಳೆ ಬಂತಂದ್ರೆ ಒಡೆ ಹೋಗಿವಿ. ಕೆಲಸ ಮಾಡಿ ಬಂದು ಈಗ ರೊಕ್ಕ ಬಿದ್ದಿಲ್ಲ ಅಂದ್ರೆ ಕೇಳ್ತವನ್ರಿ ನಾವು. ಬೇವ್ರ ಗಾಡಿಯವ್ರಿಗೆ ಮಾಡಕ್ಕ ಅವ್ರ ಹಂಗ ಪುಗ್ಸಟ್ಟೆ ಬಂದಿರ್ತಾರ ಡೀಸೆಲ್ ಏನು ಇವ್ರು ಹಾಕ್ತಾರ ಪಂಚಾಯತಿಯವ್ರ ಹಾಕಾಗಲ್ಲ ಅಲ್ರಿ. ಹಾಕ್ತಾರಂದ್ರೆ ಏನ 14 ಆಳು ಒಂದಾಳಲ್ಲ ಮತ್ತೊಂದಲ್ಲ ದುಡ್ದು ಬಂದ್ ಕಾಯಿಸಿ ಆಳ ಬಿದ್ದಿಲ್ಲ ಅಂದ್ರೆ ಮನುಷ್ಯರಿಗೆ ಸಿಟ್ಟು ಬರ್ತಾ ಇಲ್ರಿ. ದಿನ ಪಾಠ ಜೀರ ಆಗ್ಯಾವ. ಜೀರ ಹಂಗಾತ್ರಿ ಬರೀ ಜೀರ ಮಾಡಲ್ಲ ಅಂದ್ರ ಸರಿ ದಗ್ದ ಮಾಡಿ ಬಂದ್ ಕಾಯಿಸಿ ಹೇಳ್ತೀವಿ. ಬಿದ್ದಿಲ್ಲ ಫೋಟೋ ಬಿದ್ದಿಲ್ಲ, ಸರಿವಾರ ಬಂದಿಲ್ಲ, ಹೆಂಗ್ ಬಂದಿಲ್ಲ ಸರಿವಾರ ಎದಕ್ ಬರ್ತಾರ? ಬರ್ಕನಕ್ ಬರ್ತಾರ, ಎದಕ್ ಬರ್ತಾರ? ಬರ್ಕನಕ್ ಬಂದ್ಮೇಲೆ ರೊಕ್ಕ ಹಾಕ್ಬೇಕ್ರಿ. ರೊಕ್ಕ ಹಾಕ್ತು ಅಂತ ಹೇಳನೆ ದಗ್ದ ಮಾಡ್ರಮ್ಮ ರೊಕ್ಕ ಹಾಕ್ತಿವಿ, ದಗ್ದ ಮಾಡ್ರ